ನಮಸ್ಕಾರ ಡಿಯರ್ ಸ್ಟೂಡೆಂಟ್ಸ್, ನಿಮ್ಮನ್ನು ಕೇರಳ ವಿದ್ಯಾಲಯದ ಆನ್ಲೈನ್ ತರಗತಿ ಮತ್ತು ವಿಡಿಯೋ ಪಾಠಗಳಿಗೆ ಸ್ವಾಗತವನ್ನು ಕೋರ್ತಾ ನಾನು ನಿಮ್ಮ ವಿಜ್ಞಾನ ಶಿಕ್ಷಕ ಬಿಟ್ಟಕ್ಕೆ. ಇವತ್ತು ಮಕ್ಕಳೇ ನಾವು 10ನೇ ವರ್ಗದ ವಿಜ್ಞಾನ ವಿಷಯವನ್ನು ಮಾತಾಡ್ತಾ ಇದ್ದೀವಿ. ಒಂದು ನಿಮಿಷ. 10ನೇ ವರ್ಗದ ವಿಜ್ಞಾನ ವಿಷಯವನ್ನು ಮಾತಾಡ್ತಾ ಇದ್ದೀವಿ. ವಿಜ್ಞಾನ ವಿಷಯದಲ್ಲಿ 7ನೇ ಘಟಕ ನಿಯಂತ್ರಣ ಮತ್ತು ಸಹಭಾಗಿತ್ವ ಅನ್ನುವಂಥ ಘಟಕವನ್ನು ಮಾತಾಡ್ತಾರೆ. ನಿಯಂತ್ರಣ ಮತ್ತು ಸಹಭಾಗಿತ್ವ ಘಟಕದಲ್ಲಿ ಸಸ್ಯಗಳಲ್ಲಿ ನಿಯಂತ್ರಣವನ್ನು ನೋಡ್ತಾ ಇದ್ದೀವಿ, ಸಸ್ಯಗಳಲ್ಲಿ ಸಹಭಾಗಿತ್ವವನ್ನು ನೋಡ್ತಾ ಇದ್ದೀವಿ ಇವತ್ತಿನ ವಿಡಿಯೋದಲ್ಲಿ. ಮಕ್ಕಳೇ, ಹಾಗಾದರೆ ಇಲ್ಲೊಂದು ವಿಷಯ ಗಮನಿಸಬೇಕಾಗ್ತದೆ ನೀವು. ಏನು ಅಂತಂದರೆ, ನಾವು ವಾತಾವರಣದ ಅಥವಾ ಪರಿಸರದ ಬದಲಾವಣೆಯ ಪರಿಣಾಮದಿಂದಾಗಿ ಅಥವಾ ಪ್ರಚೋದನೆಯಿಂದಾಗಿ ಬದಲಾವಣೆಗಳನ್ನು ಪ್ರತಿಕ್ರಿಯೆಗಳನ್ನು ಮಾಡ್ತೀವಿ. ಆದರೆ ನಮ್ಮಲ್ಲಿ ನಿರ್ದಿಷ್ಟ ಅಂಗಗಳು ಉಂಟು. ಆದರೆ ಸಸ್ಯಗಳಲ್ಲಿ ಇದಾವ ನೋಡಿ. ಹಾಗಾದರೆ ಈಗ ಒಂದಿಷ್ಟು ಎಕ್ಸಾಂಪಲ್ ಒಂದಿಗೆ ನಿಮ್ಮೊಟ್ಟಿಗೆ ನಾನು ವಿಷಯವನ್ನು ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈಗ ಮುಟ್ಟಿದರೆ ಮುನಿಯುವ ಸಸ್ಯವನ್ನು ನೋಡಿದ್ದೇವೆ ನಾವು. ಮುಟ್ಟಿದರೆ ಮುನಿ ಸಸ್ಯ ಅಂತೇಳಿ ಕರೀತೇವೆ. ಮಿಸೋಸ್ ಜಾತಿಗೆ ಸೇರಿರ್ತಕ್ಕಂಥ ಸಸ್ಯ. ಮುಟ್ಟಿದಾಗ ಏನಾಗುತ್ತೆ? ಸ್ಪರ್ಶಿಸಿದಾಗ ಸಸ್ಯ ಮುದುಡಿಕೋತದೆ. ಮತ್ತೆ ಕೆಲ ಸಮಯದ ನಂತರದಲ್ಲಿ ಅದು ಓಪನ್ ಆಗ್ತದೆ. ಇದೊಂದು ರೀತಿಯ ಚಲನೆ. ಅದೇ ಸಸ್ಯದಲ್ಲಿ ಇನ್ನೊಂದು ರೀತಿಯ ಚಲನೆ ನಡೀತದೆ ಮಕ್ಕಳೇ. ಬೀಜವನ್ನು ಬಿತ್ತಿ ನೀರುಣಿಸಿದಾಗ, ಪೋಷಕಗಳನ್ನು ಒದಗಿಸಿದಾಗ ಆ ಬೇರು ಏನಿದೆಯಲ್ಲ ಮಣ್ಣಿನ ಆಳದಲ್ಲಿ ಚಲಿಸ್ತದೆ. ಸಸಿ ಮಾತ್ರ ಅದರ ವಿರುದ್ಧ ದಿಕ್ಕಿನಲ್ಲಿ ಮೇಲಕ್ಕೆ ಚಲಿಸ್ತದೆ. ಇದು ಕೂಡ ಚಲನೆನೇ. ಆದರೆ ವ್ಯತ್ಯಾಸ ಏನು ಇವೆರಡರಲ್ಲಿ? ಏನು ವ್ಯತ್ಯಾಸ ಅಂದರೆ, ಮೊದಲನೆಯ ಚಲನೆ ಬೆಳವಣಿಗೆಯನ್ನು ಆಧರಿಸಿಲ್ಲ, ಎರಡನೆಯ ಚಲನೆ ಬೆಳವಣಿಗೆಯನ್ನು ಆಧರಿಸಿದೆ ಅಂತಕ್ಕಂಥದ್ದು ನೋಡ್ತೇವೆ. ಇಲ್ಲಿ ಎಲೆಗಳ ಸ್ಪರ್ಶದಿಂದ ಅದೇ ಸ್ಥಾನದಲ್ಲಿ ಬದಲಾವಣೆ ಆಯಿತೋ ಬೇರೆ ಸ್ಥಾನದಲ್ಲಿ ಬದಲಾವಣೆ ಆಯಿತೋ ಆಗಿದೆ. ನೀರುಣಿಸಿ ಪೋಷಕಗಳನ್ನು ಒದಗಿಸುವುದರಿಂದ ಬೇರು ಉದ್ದನೆಯ ರೀತಿಯಲ್ಲಿ ಬೆಳವಣಿಗೆಯಾಗಿದೆ ಕೆಳಗಡೆ, ಹಾಗೆ ಮೇಲೆ ಕಾಂಡದ ಬೆಳವಣಿಗೆಯಾಗಿದೆ. ಇವು ಎರಡೂ ಚಲನೆಯ ಸಸ್ಯಗಳಲ್ಲಿ ನಡೀತಕ್ಕಂಥದ್ದು. ಹಾಗಾಗಿ ಈ ಚಲನೆಯ ಸಸ್ಯಗಳಲ್ಲಿ 2 ಬಗೆಗಳಲ್ಲಿ ಚಲನೆ ನಡೀತದ ಅಂತ ಹೇಳಬಹುದು ನಾವು. ಯಾವುದು ನೋಡಿ. ಒಂದು ಅನುವರ್ತನಾ ಚಲನೆ ನಡೀತದೆ, ಒಂದಕ್ಕೆ ಅನುವರ್ತನಾ ಚಲನೆ ಅಂತ ಕರೀತೇವೆ. ಇದರಲ್ಲಿ ಬೆಳವಣಿಗೆ ಆಧರಿಸಿಲ್ಲ. ಇದು ಬೆಳವಣಿಗೆಯನ್ನು ಆಧರಿಸದೇ ಇರತಕ್ಕಂಥ ಚಲನೆ ನೋಡಿ. ಅನುವರ್ತನಾ ಚಲನೆ ಬೆಳವಣಿಗೆಯನ್ನು ಆಧರಿಸಿದೆ. ಇನ್ನು ಅಂತರೊತ್ತಡ ಚಲನೆ ಯಾವುದೇ ರೀತಿಯ ಬೆಳವಣಿಗೆಯನ್ನು ಆಧರಿಸಿಲ್ಲ. ಇನ್ನೊಂದು ಚಲನೆ ಬರ್ತದೆ, ಇದು ಒಂದು. ಎರಡನೇದು ಅಂತರೊತ್ತಡ ಚಲನೆ. ಅಂತರೊತ್ತಡ ಚಲನೆ ಅಂತ ಬರ್ತದೆ. ಇದು ಯಾವುದೇ ಬೆಳವಣಿಗೆಯನ್ನು ಆಧರಿಸಿಲ್ಲ. ಪ್ರಚೋದನೆಯಿಂದ ಸ್ವತಂತ್ರವಾಗಿ ನಿರ್ದೇಶಿತವಾಗಿಲ್ಲ. ನಿರ್ದಿಷ್ಟ ದಿಕ್ಕಿನ ಕಡೆಗೆ ಚಲನೆ ಕಂಡು ಬರೋದಿಲ್ಲ. ಎಲ್ಲಿ? ಅಂತರೊತ್ತಡ ಚಲನೆಯಲ್ಲಿ. ಇನ್ನು
ನೋಡ್ತೇವೆ. ಏನು ಅಂದ್ರೆ ಸಸ್ಯಗಳು ಚಲನೆಗೆ ಸಂಬಂಧಿಸಿದಂತೆ ಹಾರ್ಮೋನ್ಗಳನ್ನು ಉಂಟು ಮಾಡುವ ಸಾಧ್ಯತೆಗಳು ಅದಾವೆ. ಹಾರ್ಮೋನ್ಗಳಿಂದಲೂ ಕೂಡ ಸಸ್ಯಗಳಲ್ಲಿ ಚಲನೆ ಉಂಟಾಗ್ತದೆ. ಆ ಸಸ್ಯದ ಬೆಳವಣಿಗೆ ಆಧಾರವಾಗಿತ್ತಲ್ಲ ಅನುವರ್ತನಾಚರಣೆ, ಈ ಅನುವರ್ತನಾಚರಣೆಗೆ ಹಾರ್ಮೋನ್ಗಳು ಬೇಕಾಗಬಹುದು. ಅಂತರೊತ್ತಡ ಚಲನೆಗೂ ಹಾರ್ಮೋನ್ಸ್ಗಳು ಬೇಕಾಗಬಹುದು. ಆ ಹಾರ್ಮೋನ್ಗಳು ಚಲನೆಯನ್ನ ವೃದ್ಧಿಸುವಂತಹ, ಚಲನೆಯನ್ನ ಪ್ರಚೋದಿಸುವಂತಹ ಅಥವಾ ಚಲನೆಯನ್ನ ಕುಗ್ಗಿಸುವಂತಹ, ಬೆಳವಣಿಗೆಯನ್ನ ಕುಂಠಿತಗೊಳಿಸುವಂತಹ ಹಾರ್ಮೋನ್ಸ್ಗಳು ಅಂತ ನೋಡ್ತೇವೆ ನಾವು. ಇಲ್ಲಿ ಮುಂದೆ ನೋಡೋಣ. ಈಗ ಮೊದಲಿಗೆ ಸಸ್ಯದ ಚಲನೆಯಲ್ಲಿ ಎರಡು ಬಗೆಗಳದಾವೆ ಅಂತಕ್ಕಂಥದ್ದು ನೋಡ್ತೇವೆ. ಅಂದ್ರೆ ನೋಡಿ, ಸಸ್ಯಗಳು ಎರಡು ವಿಭಿನ್ನ ರೀತಿಯ ಚಲನೆಯನ್ನು ತೋರಿಸುತ್ತವೆ. ಒಂದು ಬೆಳವಣಿಗೆಯನ್ನು ಆಧರಿಸಿದ ಚಲನೆ, ಇನ್ನೊಂದು ಸ್ವತಂತ್ರವಾದ ಚಲನೆ, ಅಂತರೊತ್ತಡ ಚಲನೆ. ವಿವಿಧ ಚೋದನೆಗನುಗುಣವಾಗಿ ಸಸ್ಯಗಳಲ್ಲಿ ಉಂಟಾಗುವ ಚಲನೆಯನ್ನು ಅನುವರ್ತನಾ ಚಲನೆ ಅಂತ ಕರೀತೇವೆ ಮಕ್ಕಳೇ. ಅರ್ಥ ಆಗ್ತಾ ಇದೆಯಾ? ಟ್ರಾಪಿಕ್ ಮೂಮೆಂಟ್ಸ್ ಅಂತ ಕರೀತೇವೆ. ಟ್ರಾಪಿಕ್ ಮೂಮೆಂಟ್ಸ್ ಅಂತಂದ್ರೆ ವಿವಿಧ ಪ್ರಚೋದನೆಗೆ ಅನುಗುಣವಾಗಿ ಸಸ್ಯಗಳಲ್ಲಿ ನಡೆದ ಉಂಟಾದ ಏನಪ್ಪಾ ಅಂದ್ರೆ ಅನುವರ್ತನಾ ಚಲನೆ ಅಂತ ಕರೀತೇವೆ. ಚಲನೆಗೆ, ಯಾವ ಚಲನೆಗೆ? ಸಸ್ಯಗಳಲ್ಲಿ ಉಂಟಾದ ಚಲನೆ. ಅನುವರ್ತನಾ ಚಲನೆಗೆ ಕೆಲವೊಂದಿಷ್ಟು ವಿಧಗಳನ್ನ ನೋಡ್ತೇವೆ ನಾವು. ಒಂದನೆಯದು ದ್ವಿತೀಯ ಅನುವರ್ತನ ಅಥವಾ ಪ್ರಕಾಶ ಅನುವರ್ತನಾ ಚಲನೆ ಅಂತ ಕರಿತೀವಿ. ಫೋಟೋಟ್ರಾಫಿಸಮ್ ಅಂತ. ಈಗ ಒಂದು ಸಸ್ಯವನ್ನ ಒಂದು ಕುಂಡದಲ್ಲಿ ಹಾಕಿ ಕತ್ತಲೆಯ ಕೋಣೆಯ ಕಿಟಕಿ ಬದಿಯಲ್ಲಿ ಇಟ್ಟಿವಿ ಅಂತಂದ್ರೆ ಆ ಸಸ್ಯ 1-2-3 ದಿವಸದಲ್ಲಿ ಕಿಟಕಿಯಿಂದ ಹೊರಗಡೆ ಏನು ಮಾಡ್ತದೆ ಅಂದ್ರೆ ತನ್ನ ಭಾಗವನ್ನು ಹೊರಗಡೆ ಒಯ್ತದೆ. ಒಳಗಡೆ ಬಾಗುವುದಿಲ್ಲ, ಹೊರಗಡೆ ಬಾಗುತ್ತದೆ. ಯಾಕೆ ಬಾಗುವುದು ಅಂದ್ರೆ ಬೆಳಕಿನ ಕಡೆಗೆ ಸಸ್ಯಗಳು ಏನಾಗ್ತವೆ? ಚಲಿಸ್ತವೆ. ಇದನ್ನ ಪ್ರಕಾಶ ಅನುವರ್ತನೆ ಅಂತ ಕರಿತೇವೆ ನಾವು. ಅದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ಅನ್ನು ನೋಡಬಹುದು ನಾವು, ಅಥವಾ ದ್ವಿತೀಯ ಅನುವರ್ತನೆ ಅಂತ ಕರಿತೇವೆ. ಅಂದ್ರೆ ಎರಡು ವಿಧಗಳಲ್ಲಿ ದ್ವಿತೀಯ ಅನುವರ್ತನೆ ನಡೀತದ್ರಿ. ಇನ್ನೊಂದು ಎಕ್ಸಾಂಪಲ್ ನೋಡೋಣ, ಆಮೇಲೆ ಅಲ್ಲಿ ಹೋಗೋಣ. ಈಗ ಸೂರ್ಯಕಾಂತಿ ಸಸಿ ಇದೆ ಅಂತ ಅನ್ಕೊಳ್ಳೋಣ. ಸೂರ್ಯಕಾಂತಿ ಹೂವು, ಸೂರ್ಯಪಾನ, ಆ ಸೂರ್ಯಕಾಂತಿಯ ಹೂವು ಹಿಂಗ ತೆನಿ ಪೂರ್ತಿ ಕೆಳಗೆ ಬಿದ್ದಿರ್ತದ್ರಿ. ಯಾವಾಗ ಸೂರ್ಯ ಉದಯ ಆಗ್ತಾನ ಅದರೊಂದಿಗೆನೆ ಹಿಂಗ್ ಮ್ಯಾಗ ಎದ್ದಿರ್ತೈತಿ, ಅರಳಿರ್ತೈತಿ ಹೂವು. ಮತ್ತೆ ಸಾಯಂಕಾಲ ಆದ್ಮೇಲೆ ಹಿಂಗ್ ಮುದುಡಿರ್ತೈತಿ, ಕೆಳಗಡೆ ಹಿಂಗ್ ಬಿದ್ದಿರ್ತೈತಿ. ಅರ್ಥ ಆಗ್ತಾ ಇದೆಯಾ? ಸೂರ್ಯೋದಯ ಆದ್ಮೇಲೆ ಹಿಂಗಾಗ್ತೈತಿ. ಇದಕ್ಕೆ ಪ್ರಕಾಶ ಅನುವರ್ತನೆ ಅಂತ ಕರಿತೇವೆ. ನೋಡಿ, ದ್ವಿತೀಯ ಅನುವರ್ತನೆಯಲ್ಲಿ ಫೋಟೋಟ್ರಾಪಿಸಮ್ದಲ್ಲಿ ಎರಡು ವಿಧಗಳಲ್ಲಿ ನೋಡ್ತೇವೆ. ಎಳೆಯ ಕಾಂಡಗಳು ಬೆಳಕಿನ ಕಡೆಗೆ ಬಾಗುವ ಪ್ರತಿಕ್ರಿಯಿಸಿದರೆ ಅದು ಧನ ಪ್ರಕಾಶ ಅನುವರ್ತನೆ ಅಂತ ಕರಿತೇವೆ. ಎರಡು ಬಗೆಗಳಾವರಿ. ಒಂದು ಪಾಸಿಟಿವ್ ಫೋಟೋಟ್ರಾಫಿಸಮ್, ಇನ್ನೊಂದು ನೆಗೆಟಿವ್ ಅಂತ ಬರ್ತದೆ. ಧನ ಪ್ರಕಾಶ ಅನುವರ್ತನೆ, ಇನ್ನೊಂದು ಋಣ ಪ್ರಕಾಶ ಅನುವರ್ತನೆ ಅಂತೇಳಿ. ಧನ ಪ್ರಕಾಶ ಅನುವರ್ತನೆ ಅಂದ್ರೆ ಇಷ್ಟೇನೆ, ಕಾಂಡ ಬೆಳಕಿನ ಕಡೆಗೆ ಬಾಗೋದು ಧನ ಪ್ರಕಾಶ ಅನುವರ್ತನೆ. ಆದರೆ ಬೇರುಗಳು ಕಾಂಡದ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಿದ್ರೆ ಅದನ್ನ ಋಣ ಪ್ರಕಾಶ ಅನುವರ್ತನೆ ಅಂತ ನಾವೇನ್ ಮಾಡ್ತೀವಿ? ಕರಿತೀವಿ. ಬನ್ನಿ ಮಕ್ಕಳೇ, ಅಂದ್ರೆ ಸಸ್ಯ ಸೂರ್ಯನ ಬೆಳಕನ್ನು ಪಡೆದುಕೊಂಡು ಅದರ ಕಾಂಡ ಮೇಲಕ್ಕೆ ಚಿಗಿತದಲ್ಲ, ಅಂದ್ರೆ ಪ್ರಕಾಶದ ಕಡೆಗೆ ಚಲಿಸ್ತದೆ ಅಂದಾಗ ಅದು ಧನ ಪ್ರಕಾಶ ಅನುವರ್ತನೆ. ಕೆಳಗಡೆ ಬೇರು ಕೂಡ ಚಲಿಸ್ತದೆಯಲ್ಲ, ಅದು ಸಸ್ಯದ ಕಾಂಡದ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಇದೆ ಅಂತ ಅರ್ಥ. ಅದನ್ನ ಋಣ ಪ್ರಕಾಶ ಅನುವರ್ತನೆ ಅಂತ ಕರಿತಾ ಇದ್ದೀವಿ ಮಕ್ಕಳೇ. ಇವತ್ತು ನಾವು ಬಹಳಷ್ಟು ಖುಷಿಯಿಂದ ನಿಮ್ಮೊಟ್ಟಿಗೆ ಇರಬೇಕು ಅಂತ ನೋಡ್ತಾ ಇದ್ದೀವಿ ನಾವು. ಸರಿ, ಹಾಗಾದ್ರೆ ಮಕ್ಕಳೇ, ನಾವು ಅದನ್ನೇ ನಾವು ಇಲ್ಲಿ ನೋಡ್ತಾ ಇದ್ದೀವಿ.
ಗುರುತ್ವಾಕರ್ಷಣೆಯಲ್ಲಿ ಟ್ರಾಪಿಸಮ್ ಅಂತ ಕರೀತೇವೆ ನಾವು. ಏನು ಜಿಯೋಟ್ರಾಪಿಸಮ್ ಅಂದರೆ ಗುರುತ್ವಾಕರ್ಷಣಾನುವರ್ತನೆ ಅಂತ ಕರಿತೇವೆ. ಈ ಧನ ಪ್ರಕಾಶಾನುವರ್ತನೆ ಮತ್ತು ಋಣ ಪ್ರಕಾಶಾನುವರ್ತನೆಗಳೆರಡೂ ಕೂಡ ನೆನಪಿಟ್ಟುಕೊಳ್ಳ್ರಿ. ನೋಡಿ, ಗುರುತ್ವಾಕರ್ಷಣಾನುವರ್ತನೆಯ ಒಂದು ಮೂಲ ಭಾಗನೇ. ಈಗ ನಾನು ಪರ್ಟಿಕ್ಯುಲರ್ ಆಗಿ ಡಿಫರೆನ್ಸ್ ವ್ಯತ್ಯಾಸ ಮಾಡ್ತೀನಿ. ನೋಡಿ, ಧನ ಪ್ರಕಾಶಾನುವರ್ತನೆ ಅಂದರೆ ಏನಂತ ತಿಳ್ಕೊಂಡೆವು. ನೋಡಿ, ಬೆಳಕಿನ ಕಡೆಗೆ ಬಾಗುವುದು, ಹೌದಾ, ಎಳೆಯಾದ ಕಾಂಡ ಬಾಗ್ತದೆ. ಇನ್ನು ಬೇರುಗಳು ಬೆಳಕಿನಿಂದ ದೂರ ಬಾಗ್ತವೆ. ದಪ್ಪ ಕಾಂಡ ಕೆಳಗಡೆ ಇರ್ತದಲ್ಲ, ಬೆಳಕಿನಿಂದ ದೂರ ಬಾಗ್ತವೆ. ಇದು ಋಣ ಪ್ರಕಾಶಾನುವರ್ತನೆ. ಈಗ ಗುರುತ್ವಾನುವರ್ತನೆ ಅಂತ ನೋಡ್ತೀವಿ. ದ ವೆರಿ ಸಿಂಪಲ್. ಗುರುತ್ವಾನುವರ್ತನೆನೂ ಪ್ರಕಾಶಾನುವರ್ತನೆನೇ ಸೇಮನೇ ಕರೆ, ಅದರ ವ್ಯತ್ಯಾಸ ಇಷ್ಟೇನೆ. ಇಲ್ಲಿ ನೋಡಿ, ಗುರುತ್ವಾನುವರ್ತನೆ, ಧನ ಗುರುತ್ವಾನುವರ್ತನೆ, ಋಣ ಗುರುತ್ವಾನುವರ್ತನೆ ಅನ್ಲಿಕ್ಕೆ ಬರಲಾರ್ದಕ್ಕೆ ಇದು ಧನ ಪ್ರಕಾಶಾನುವರ್ತನೆ, ಇದು ಋಣ ಪ್ರಕಾಶಾನುವರ್ತನೆ ಅಂತ ನಾವೇನು ಮಾಡ್ತೀವಿ ಕರಿತೀವಿ. ಗುರುತ್ವಗಳಂತಹ ಪರಿಸರದ ಪ್ರಚೋದಕಗಳನ್ನು ಸಸ್ಯಗಳ ಭಾಗಗಳಲ್ಲಿ ಬೆಳೆಯುವ ದಿಕ್ಕನ್ನು ಬದಲಿಸ್ತದೆ. ಹಾಗಾದರೆ ಭೂಮಿ ಅಥವಾ ಗುರುತ್ವದ ಸೆಳೆತಕ್ಕೆ ಪ್ರತಿಕ್ರಿಯೆಯಾಗಿ ಚಿಗುರುಗಳು ಮೇಲ್ಮುಖವಾಗಿ ಚಲಿಸ್ತಾವ. ದಿಸ್ ಪಾಯಿಂಟ್. ಬೇರುಗಳು ಕೆಳಮುಖವಾಗಿ ಚಲಿಸ್ತವೆ. ದಿಸ್ ಪೋರ್ಷನ್. ಇದು ಪ್ರಕಾಶಾನುವರ್ತನಕ್ಕೆ ಹೊರತಾಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಪ್ರಕಾಶಾನುವರ್ತನೆ ಎಂದರೇನು? ಧನ ಮತ್ತು ಋಣ ಪ್ರಕಾಶಾನುವರ್ತನೆಗಳನ್ನು ಬರೆಯಿರಿ ಅಂದರೆ ಇದು ಕೂಡ ಪ್ರಕಾಶಾನುವರ್ತನೆಗೆ ಆಗಿರುತ್ತದೆ. ಅರ್ಥ ಆಗಿದೆಯಾ? ಆದರೆ ಗುರುತ್ವ ಪ್ರಭಾವದಿಂದಾಗಿ ಏನಾಗ್ತದಪ್ಪ ಅಂತಂದ್ರೆ ಬೇರು ಕೆಳಗಡೆ ಹೋಗ್ತದೆ, ಚಿಗುರು ಮಾತ್ರ ಮೇಲ್ಗಡೆ ಚಲಿಸ್ತದೆ. ವಿರುದ್ಧ ಗುರುತ್ವಾಕರ್ಷಣಾ ಬಲದ ಚಲನೆ ಅಂತೇಳಿ ಕರಿತೇವೆ ನಾವು. ಅರ್ಥ ಆಗಿದೆಯಾ? ಇನ್ನು ಹೈಡ್ರೋಟ್ರಾಪಿಸಮ್ ನೋಡ್ತೇವೆ ನಾವು. ಜಲಾನುವರ್ತನೆ ಅಂತಕ್ಕಂಥದ್ದು. ಮಕ್ಕಳೇ, ಜಲ ಅಂದರೆ ನೀರು ಅಂತಕ್ಕಂಥದ್ದು ನೋಡ್ತೇವೆ. ಸೊ ನೀರು ನೋಡಿ, ಪರಿಸರದ ಪ್ರಚೋದಕ ಜಲ ಆಗಿರ್ತದೆ. ಆ ಒಂದು ಸಸ್ಯಕ್ಕೆ ಪರಿಸರದ ಪ್ರಚೋದಕ ಯಾವುದಾಗಿರ್ತದೆ? ನೀರಾಗಿರ್ತದೆ. ನೀರನ್ನು ಮುನಿಸುವುದರ ಮೂಲಕ ಸಸ್ಯದ ಭಾಗಗಳು ಬೆಳೆಯುವ ದಿಕ್ಕನ್ನು ನೀರಿನ ಕಡೆಗೆ ಬಾಗುವಂತೆ ಮಾಡಬಹುದು, ಬದಲಿಸ್ತದೆ. ಉದಾಹರಣೆಗೆ ನೋಡಿ, ಇಲ್ಲಿ ನೋಡಿ, ಹೈಡ್ರೋಟ್ರಾಪಿಸಮ್ is a change in the growth of a plant in response to water. ನೀರಿನ ಕಡೆಗೆ ಸಸ್ಯದ ಬೆಳವಣಿಗೆಯನ್ನು ಪ್ರಚೋದಿಸುತ್ತದೆ. ಇಲ್ಲಿ ಬೇರು ಬಾಗುವಿಕೆಯನ್ನು ನೋಡ್ತಾ ಇದ್ದೀರಿ ನೀವು. ಇಲ್ಲಿ ನೀರಿನ ಹರಿವಿನ ವೇಗ ಈ ಕಡೆಗೆ ಇದ್ರೆ ಮಕ್ಕಳೇ, ನೀರಿನ ಹರಿಯುವ ವೇಗ ಈ ಕಡೆಗೆ ಇದ್ರೆ ಸಸ್ಯ ಈ ಕಡೆಗೆ ಸರಿಸಮಾನವಾಗಿ ಬಾಗಲೇಬೇಕಲ್ಲ ಸಹಜವಾಗಿ. ಮಣ್ಣಿನಲ್ಲಿರುವ ನೀರು ಅಥವಾ ತೇವಾಂಶ ಸೆಳೆತಕ್ಕೆ ಪ್ರತಿಕ್ರಿಯೆಯಾಗಿ ಸಸ್ಯದ ಬೇರುಗಳು ನೀರಿನ ಕಡೆಗೆ ಬೆಳೆಯುವುದು. ಇಲ್ಲೊಂದು ಪ್ರಶ್ನೆ ಬಂದಿತ್ತು ಲಾಸ್ಟ್ ಇಯರ್ದಲ್ಲಿ. ಸೋಡಿಯಂ ಲವಣಾಂಶಗಳನ್ನು ಹೊಂದಿರುವಂತಹ ಕಡೆಗೆ ಸಸ್ಯದ ಬೇರುಗಳು ಚಲಿಸುತ್ತವೆ. ಇದು ಯಾವ ಅನುವರ್ತನೆಗೆ ಉದಾಹರಣೆಯಾಗಿದೆ ಅಂತ ಕೇಳಿದರು. ಇದು ಜಲಾನುವರ್ತನೆಗೆ ಉದಾಹರಣೆಯಾಗಿದೆ ಅಂತಕ್ಕಂಥದ್ದು. ಯಾಕಂದ್ರೆ ಸೋಡಿಯಂ ಸಸ್ಯಗಳಿಗೆ ಬೇಕಾದ ಪೋಷಕಾಂಶ, ಪೊಟ್ಯಾಷಿಯಂ ಸಸ್ಯಗಳಿಗೆ ಬೇಕಾದ ಪೋಷಕಾಂಶ, ಹೌದಲ್ರಿ? ನೈಟ್ರೋಜನ್ ಸಸ್ಯಗಳಿಗೆ ಬೇಕಾದ ಪೋಷಕಾಂಶ. ಅಲ್ಲಿ ಸೋಡಿಯಂ ಬದಲಾಗಿ ನೈಟ್ರೋಜನ್ ಬಳಕೆ ಆಗಿತ್ತು, ಆಗಬಹುದು. ಫಾಸ್ಫರಸ್ ಸಸ್ಯಗಳಿಗೆ ಬೇಕಾದ ಪೋಷಕಾಂಶಗಳು. ಇವುಗಳಿಗೆ NPK ಅಂತ ಕರಿತೇವೆ ನಾವು. NPK ಇವು ಬೃಹತ್ ಪೋಷಕಾಂಶಗಳು. ಈ ಬೃಹತ್ ಪೋಷಕಾಂಶಗಳು ಎಲ್ಲಿರ್ತವೆ? ನೀರಿನೊಳಗೆ ಕರಗಿರ್ತಾವ್ರಿ. ಸೊ ಹಾಗಾದ್ರೆ ಬೇರೆ ಯಾವ ಕಡೆಗೆ ಚಲಿಸ್ತದೆ? ಎಲ್ಲಿ ಆ ಪೋಷಕಾಂಶಗಳು ಸಿಗುತ್ತಾವೋ ಅಂತ ನೀರಿನ ಕಡೆಗೆ ಬೇರು ಚಲಿಸ್ತದೆ. ಈ ಕಡೆಗೆ ಚಲಿಸಿಲ್ಲ, ಇಲ್ಲಿ ನೀರಿಲ್ಲ, ಈ ಭಾಗದಲ್ಲಿ ನೀರಿದೆ. ಅರ್ಥ ಆಗಿದೆಯಾ? ಇದನ್ನ ಜಲಾನುವರ್ತನೆ ಅಂತ ಕರಿತೀವಿ. ಇದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತೇನೆ ನಾನು. ಈಗ ಒಂದು ಹರಿಯುತ್ತಿರುವ ನೀರಿದೆ ಅಂತ ಅನ್ಕೊಳ್ಳೋಣ. ಆ ನೀರಿನಲ್ಲಿ
ಒಂದು ಸಸಿ ಇದೆ ಅಥವಾ ಒಂದು ಹೂವಿನ ಗಿಡ ಇದೆ ಅಂತ ಅನ್ಕೊಳ್ಳೋಣ. ಆ ನೀರಿನ ರಭಸಕ್ಕೆ ಏನಾಗ್ತದೆ, ಅದೇ ದಿಕ್ಕಿನಲ್ಲಿಯೇ ಸಸ್ಯ ಬಾಗ್ತದೆ ನೋಡಿ. ಯಾವ್ಯಾವ ರೀತಿ ನೀರು ಚಲಿಸ್ತಿರ್ತದೆ ಅದೇ ದಿಕ್ಕಿನಲ್ಲಿ ಸಸ್ಯ ಬಾಗಿರ್ತದೆ. ಅಥವಾ ಸಸ್ಯದಿಂದ ಉದುರಿರ್ತಕ್ಕಂಥ ಹೂವು ಆ ಒಂದು ನೀರಿನಲ್ಲಿ ಚಲಿಸ್ತಕ್ಕಂಥದ್ದು ಜಲಾನುವರ್ತನೆಯಾಗಿರ್ತದೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ? ಇನ್ನು ಮಕ್ಕಳೇ, ನಾವು ಇಲ್ಲಿ ಇನ್ನೊಂದು ವಿಶೇಷವಾಗಿ ನೋಡ್ರಿ, ಹೈಡ್ರೋಟ್ರಾಪಿಸಮ್ ನೋಡಿದೇವೆ, ಕಿಮೋಟ್ರಾಪಿಸಮ್ ಕೂಡ ನೋಡ್ತೇವೆ ನಾವೀಗ. ಹೈಡ್ರೋ ಇಟ್ ಮೀನ್ಸ್ ವಾಟರ್, ಕಿಮೋ ಇಟ್ ಮೀನ್ಸ್ ರಾಸಾಯನಿಕ, ಕೆಮಿಕಲ್. ಅಂದ್ರೆ ಜಲಾನುವರ್ತನೆಯು ರಾಸಾಯನಿಕ ಅನುವರ್ತನೆಗಿಂತಲೂ ಭಿನ್ನವಾಗಿ ಏನಿಲ್ಲ, ಬೇರೆ ಏನಿಲ್ಲ, ನೆನಪಿರಲಿ. ಯಾಕಂದ್ರೆ ರಾಸಾಯನಿಕಗಳು ನೀರಿನಲ್ಲಿ ಕರಗಿರ್ತವೆ. ಒಂದು ಪ್ರಶ್ನೆಯನ್ನು ಕ್ರಿಯೇಟ್ ಮಾಡ್ತೇನೆ ನಾನು. ಬೇರುಗಳು, ಈಗ ಸಪೋಸ್ ಬೇರು ಪೊಟ್ಯಾಸಿಯಂ, ಸೋಡಿಯಂ ಲವಣಾಂಶಗಳಿರುವ ಕಡೆಗೆ ಚಲಿಸುತ್ತಿದೆ. ಹಾಗಾದರೆ ಈ ಕೆಳಗಿನವುಗಳಲ್ಲಿ ಯಾವ ಅನುವರ್ತನೆ ನಡೆದಿದೆ? ಅಲ್ಲಿ ಜಲಾನುವರ್ತನೆ ಇಲ್ಲ, ಬಿಟ್ಟರೆ ರಾಸಾಯನಿಕ ಅನುವರ್ತನೆ ಇದೆ. ಹಾಗಾದ್ರೆ ಯಾವ್ದು ಹಾಕಬೇಕು? ಗುರುತ್ವಾಕರ್ಷಣ ಅನುವರ್ತನೆ ಹಾಕಬೇಕಾ? ಇಲ್ಲ, ರಾಸಾಯನಿಕ ಅನುವರ್ತನೆ ಹಾಕಬೇಕು. ಅರ್ಥ ಆಗಿದೆಯಾ? ಓಕೆ, ಅದು ನೋಡೋಣ ರಾಸಾಯನಿಕ ಅನುವರ್ತನೆ ಬಗ್ಗೆ. ಮತ್ತೆ ಇನ್ನು ಸ್ಪರ್ಶಾನುವರ್ತನೆಯ ಬಗ್ಗೆ ನೋಡ್ತೇವೆ. ಈ ಸ್ಪರ್ಶಾನುವರ್ತನೆಗೆ ಹುಜಿ ಗಿಡನೂ ಒಂದು ಎಕ್ಸಾಂಪಲ್ ರೀ, ಮುಟ್ಟಿದರೆ ಮುನಿ ಸಸ್ಯನೂ ಒಂದು ಎಕ್ಸಾಂಪಲ್, ಬಳ್ಳಿಗಳೇನದಾವಲ್ಲ ಅವುಗಳು ಕೂಡ ಒಂದು ಎಕ್ಸಾಂಪಲ್ಸ್. ಈಗ ಕುಂಬಳ ಬಳ್ಳಿ ಇತ್ಯಾದಿಗಳು ಮುಂಭಾಗದಲ್ಲಿ ಕುಡಿ ಇರ್ತಾವ ನೋಡ್ರಿ. ಕುಡಿ ಅಂತ ಕರಿತೀವಿ. ಮೀಸಿ ಸೇಮ್ ಇರ್ತಾವಲ್ಲ, ಇಲ್ಲದಾವಲ್ಲ ಈ ಭಾಗದಲ್ಲಿ ಉಂಟಲ್ಲ, ಇದು ನೋಡಿ, ಇವುಗಳಿಗೆ ಯಾವುದೇ ಆಧಾರವಿಲ್ಲದ ಸಂದರ್ಭದಲ್ಲಿ ಆಧಾರ ಸಿಗುವವರೆಗೆ ಆಧಾರದ ಕಡೆಗೆ ವೇಗವಾಗಿ ಚಲಿಸ್ತವೆ, ಬಹಳಷ್ಟು ವೇಗವಾಗಿ ಚಲಿಸ್ತವೆ. ಯಾವಾಗ ಆಧಾರ ಸಿಗ್ತದೆ ಅಲ್ಲೇ ಆಧಾರಕ್ಕೆ ಸುತ್ತಿ ಹೊಡ್ಕೊಂಡು ನಿಂದಿರ್ತಾವೆ. ಒಂದು ಕಟ್ಟಿಗೆ ಅಥವಾ ತಂತಿ ಅಥವಾ ಒಂದು ಸಸ್ಯದ ಮೇಲೆ ಬೆಳೆಯುವಾಗ ಆ ಕುಡಿ ಆಧಾರ ಸಿಗುವವರೆಗೆ ನೇರವಾಗಿ ಎಲ್ಲಿ ಆಧಾರ ಸಿಗ್ತದೆ ಆಧಾರದ ಕಡೆಗೇನೆ ಚಲಿಸ್ತದೆ. ಆಧಾರ ಸಿಕ್ಕಾಗ ಅದಕ್ಕೆ ಸುತ್ತಿ ಹೊಡೆದುಕೊಂಡು ಬಿಡ್ತದೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಸ್ಪರ್ಶಾನುವರ್ತನೆ ಅಂತ ಕರಿತೀವಿ. ಅದೇ ಒಂದು ನೋಡಿ, ಬಳ್ಳಿ ಸಸ್ಯದ ಭಾಗಗಳು ಬೆಳೆಯುವಾಗ ಸ್ಪರ್ಶ ಸೂಕ್ಷ್ಮವಾದ ಬಳ್ಳಿಯ ಕುಡಿಗಳು, ಅಂದ್ರೆ ಬಳ್ಳಿಯ ಕುಡಿಗಳು ಬಹಳ ಸ್ಪರ್ಶ ಸೂಕ್ಷ್ಮವಾಗಿರ್ತಕ್ಕಂಥ ಗುಣವನ್ನು ಹೊಂದಿರ್ತವೆ. ಅದಾಗ ಸ್ಪರ್ಶಕ್ಕೆ ಬಂದಾಗ ಬಳ್ಳಿಯ ಕುಡಿಗಳು ಆಧಾರದ ಸುತ್ತ ಸುತ್ತಗೋತಾವ ವೃತ್ತಾಕಾರದಲ್ಲಿ. ಸ್ಪರ್ಶಕಕ್ಕೆ ಬಂದಾಗ ಸ್ಪರ್ಶ ಇರಲಿಲ್ಲ ಅಂದ್ರೆ ಹಂಗೆ ಚಲಿಸ್ತಾವ ಮುಂದೆ. ಅಕಸ್ಮಾತ್ ಸ್ಪರ್ಶಕಕ್ಕೆ ಬಂತು ಅಂದ್ರೆ ಅವಾಗನೇ ಅದನ್ನು ಸುತ್ಕೊಂಡು ಬಿಡ್ತಾವೆ. ಇದು ಸ್ಪರ್ಶ ಅನುವರ್ತನೆಗೆ ಉದಾಹರಣೆ. ಮೊದಲು ಸ್ಪರ್ಶ ಇಲ್ಲ, ಯಾವುದೋ ಆಧಾರ ಸಿಕ್ಕಿಲ್ಲ, ಆಗ ವೇಗವಾಗಿ ಚಲಿಸ್ತಾ ಇರ್ತವೆ. ಎಲ್ಲಿ ಸ್ಪರ್ಶ, ಇಲ್ಲೊಂದು ಸಸ್ಯದ ಅಥವಾ ಕುಡಿ ಅಥವಾ ಕಟ್ಟಿಗೆ ಆಧಾರ ಸಿಕ್ತೋ ಆ ಆಧಾರಕ್ಕೆ ಸ್ಪರ್ಶ ಆಗಿ ಸ್ಪರ್ಶದಿಂದ ಇಲ್ಲೊಂದು ಆಧಾರ ಇದೆ ಅಂತೇಳಿ ಅದಕ್ಕೆ ಸುತ್ತಿ ಹೊಡ್ಕೊಂಡು ಬಿಡ್ತದೆ. ಇದು ಸ್ಪರ್ಶ ಅನುವರ್ತನೆ ಅಂತ ನಾವೇನು ಮಾಡ್ತೀವಿ, ಕರಿತೀವಿ. ಬಟಾಣಿ ಸಸ್ಯಗಳಂತ ಕೆಲವು ಸಸ್ಯಗಳು ಕುಡಿಗಳ ಸಹಾಯದಿಂದ ಇತರ ಸಸ್ಯಗಳ ಅಥವಾ ಬೇಲಿಯ ಮೇಲಿರ್ತಾವೆ. ಬೇಲಿ ಅಂತ ಕರಿತೀವಲ್ಲ, ಬೇಲಿ. ಈ ಬೆಳೆಯ ಕುಡಿಗಳು ಸ್ಪರ್ಶ ಸೂಕ್ಷ್ಮವಾಗಿರ್ತದೆ. ಅವು ಯಾವುದೇ ಆಧಾರದ ಸಂಪರ್ಕಕ್ಕೆ ಬಂದಾಗ ಆಧಾರದೊಂದಿಗೆ ಸಂಪರ್ಕದಲ್ಲಿರುವ ಕುಡಿಗಳು ಆಧಾರದ ಸುತ್ತ ವೃತ್ತಾಕಾರದಲ್ಲಿ ಸುತ್ತೋತಾವ, ಅದಕ್ಕೆ ಅಂಟಿಕೊಳ್ತವೆ. ಬಹಳ ಸಾಮಾನ್ಯವಾಗಿ ಸಸ್ಯಗಳು ನಿರ್ದಿಷ್ಟ ದಿಕ್ಕಿನಲ್ಲಿ ಬೆಳೆಯುವ ಮೂಲಕ ಪ್ರಚೋದನೆಗಳಿಗೆ ನಿಧಾನವಾಗಿ ಪ್ರತಿಕ್ರಿಯಿಸುತ್ತವೆ. ಈ ಬೆಳವಣಿಗೆಯು ನಿರ್ದಿಷ್ಟ ದಿಕ್ಕಿನಲ್ಲಿರುವುದರಿಂದ ಸಸ್ಯವು ಚಲಿಸುತ್ತಿರುವಂತೆ ಕಾಣುತ್ತದೆ ಅಂತ ನೋಡ್ತೇವೆ. ಅರ್ಥ ಆಗಿದೆಯಾ? ಎಸ್. ಇನ್ನು ನೆಕ್ಸ್ಟ್ ಹೋಗೋಣ. ಟೆಂಪರೇಚರ್ನಿಂದ ಅನುವರ್ತನೆ ಹೇಗಾಗ್ತದೆ ಅಂತಕ್ಕಂಥದ್ದು. ತಾಪಾನುವರ್ತನೆ ಮಕ್ಕಳೇ ನೋಡಿ, ಇದು ಕೋಲ್ಡ್ ಟೆಂಪರೇಚರ್, ಇದು ಹಾಟ್ ಟೆಂಪರೇಚರ್. ಕೋಲ್ಡ್ ಟೆಂಪರೇಚರ್ನಲ್ಲಿ ಸಸ್ಯದ ಎಳೆಗಳು ಮುದುಡಿಕೊಂಡಿರ್ತವೆ. ಹಾಟ್ ಟೆಂಪರೇಚರ್ನಲ್ಲಿ ಸಸ್ಯದ ಎಳೆಗಳು ಅರಳಿರ್ತವೆ. ಯಾಕಂದ್ರೆ ತಾಪ ಹೆಚ್ಚಾದಂತೆ ಸಸ್ಯದ ಎಲೆಗಳು ಏನು ಮಾಡ್ತಾವ ಅಂತಂದ್ರೆ ಅಗಲಾಗಿ ಬಿಡ್ತಾವ ಅಂತಕ್ಕಂಥದ್ದು ನೋಡ್ತೀವಿ. ಇದು ಮುದುಡಿಕೊಂಡಿರ್ತಕ್ಕಂಥ ವ್ಯವಸ್ಥೆ ನೋಡ್ತೀವಿ. ಇನ್ನು ಅಂದ್ರೆ ಅದನ್ನೇ ನೋಡಿ, ಪರಿಸರದಲ್ಲಿನ ತಾಪದ ಬದಲಾವಣೆಗೆ ಅನುಗುಣವಾಗಿ ಸಸ್ಯ ಅಥವಾ ಸಸ್ಯದ ಭಾಗಗಳಲ್ಲಿ ಉಂಟಾಗುವ ಬದಲಾವಣೆಯನ್ನು ತಾಪಾನುವರ್ತನೆ ಅಂತ ಕರೀತೇವೆ.
ಚಳಿಗಾಲದಲ್ಲಿ ಸಸ್ಯದ ಎಳೆಗಳು ಮುದುಡಿಕೊಳ್ಳುವಂತಹ ವಿಶೇಷವಾದ ಇದು. ಇನ್ನು ಕೀಮೋಟ್ರೋಪಿಸಮ್ ನೋಡ್ತೇವೆ, ವೆರಿ ಇಂಪಾರ್ಟೆಂಟ್, ರಾಸಾಯನಿಕ ಅನುವರ್ತನೆ ಅಂತ ಕರಿತೇವೆ. ಇಲ್ಲಿ ಸಸ್ಯದ ಹೂವಿನ ಒಂದು ಭಾಗ ಇದೆ ನೋಡಿ ಮಕ್ಕಳೇ. ಇಲ್ಲಿ ಏನಾಗ್ತಾ ಇದೆ, ಅಂಡಾಣುಗಳ ಚಲನೆ ಪರಾಗ ರೇಣುಗಳ ನಳಿಕೆಯ ಬೆಳವಣಿಗೆಗೆ ಕಾರಣ ಆಗ್ಯದ. ನೋಡಿ, ಇಲ್ಲಿ ಕೇಸರದಲ್ಲಿರುವ ಪರಾಗ ರೇಣುಗಳು ಶಲಾಕಾಗ್ರವನ್ನು ತಲುಪುತ್ತವೆ. ಶಲಾಕಾಗ್ರಕ್ಕೆ ತಲುಪಿದಾಗ ಈ ಶಲಾಕಾಗ್ರದಲ್ಲಿರ್ತಕ್ಕಂಥ ಪರಾಗ ರೇಣುಗಳು ಅಥವಾ ಗಂಡು ಲಿಂಗಾಣುಗಳು ಅಥವಾ ಕೇಸರಗಳು, ಪುಂಕೇಸರಗಳು ಏನು ಮಾಡ್ತವೆ ಅಂತಂದ್ರೆ ಶಲಾಕಾಗ್ರದಿಂದ ಅಂಡಾಶಯಕ್ಕೆ ತಲುಪಬೇಕಾಗಿರ್ತದೆ. ಅಂಡಾಶಯಕ್ಕೆ ತಲುಪುವಾಗ ಹೆಂಗೆ ಚಲಿಸ್ತದಲ್ಲ ಹಂಗಂಗ ತನ್ನದೇ ಆದ ಒಂದು ಕೊಳವೆಯಂತಹ ರಚನೆಯನ್ನು ಉಂಟು ಮಾಡ್ಕೊತದೆ, ಒಂದು ನಳಿಕೆಯನ್ನು ಉಂಟು ಮಾಡ್ಕೊತದೆ. ಆ ನಳಿಕೆ ಯಾವ ಕಡೆ ಚಲಿಸ್ತದೆ ಅಂದ್ರೆ ಅಂಡಾಣುವಿನ ಕಡೆಗೆ ಚಲಿಸ್ತದೆ. ಆ ನಳಿಕೆಯ ಚಲನೆ ಏನಿರ್ತದೆ, ಅಂಡಾಣುವಿನ ಕಡೆಗೆ ಇರ್ತದೆ. ಅರ್ಥ ಆಗ್ತಾ ಇದೆಯಾ? ನಳಿಕೆಯ ಚಲನೆ ಅಂಡಾಣುವಿನ ಕಡೆಗೆ ಇರ್ತದೆ. ಇದನ್ನು ನಾವು ರಾಸಾಯನಿಕ ಅನುವರ್ತನೆ ಅಂತ ಕರಿತೇವೆ. ಇದು ರಾಸಾಯನಿಕಗಳ ಪ್ರಚೋದನೆಯಿಂದ ಉಂಟಾಗ್ತದೆ. ಅರ್ಥ ಆಗಿದೆಯಾ? ಈ ಕ್ರಿಯೆಗೆ ರಾಸಾಯನಿಕ ಪ್ರಚೋದನೆ ಅಂತ ನಾವೇನ್ ಮಾಡಬಹುದು, ಕರಿಬಹುದು ಅಂತಕ್ಕಂಥದ್ದು. ಇನ್ನು ಅಂತರೊತ್ತಡ ಚಲನೆ, ಇದನ್ನ ಸ್ವಲ್ಪ ನೋಡೋಣ ಮಕ್ಕಳಿಗೆ. ಅಂತರೊತ್ತಡ ಚಲನೆಯಲ್ಲಿ ನಾಸ್ಟಿಕ್ ಮೂಮೆಂಟ್ಸ್ ಅಂತ ಬರ್ತದೆ. ಚಲನೆ ಬೆಳವಣಿಗೆಯ ಅವಲಂಬಿತವಾಗಿಲ್ಲ. ಇಲ್ಲಿ ಅಲ್ಲೆಲ್ಲವೂ ಬೆಳವಣಿಗೆಯ ಅವಲಂಬಿತವಾಗಿಲ್ಲ, ಇಲ್ಲಿ ಮಾತ್ರ ಚಲನೆ ಬೆಳವಣಿಗೆ ಅವಲಂಬಿತವಾಗಿಲ್ಲ. ಇಲ್ಲಿ ನಿರ್ದೇಶಿತವಾಗಿಲ್ಲ, ಯಾವುದೂ ಚಲನೆ ಬೆಳವಣಿಗೆಗೆ ನಿರ್ದೇಶಿತವಾಗಿಲ್ಲ. ನಿರ್ದಿಷ್ಟ ದಿಕ್ಕಿನ ಕಡೆಗೂ ಕೂಡ ಇಲ್ಲಿ ಚಲನೆ ಕಂಡು ಬರೋದಿಲ್ಲ. ಮುಟ್ಟಿದರೆ ಮುನಿ ಸಸ್ಯ ಹೀಗೆ ಮುಟ್ಟೇವೆ, ಮುಟ್ಟಿದ ಕೂಡಲೇ ಹೀಗೆ ಮಡಿಸ್ತದೆ, ಮತ್ತೆ ಓಪನ್ ಆಗ್ತದೆ. ಇಲ್ಲಿ ಏನಾಗುತ್ತದೆ, ಅದೇ ಮಿಮೋಸ್ ಕುಟುಂಬದ ಮುಟ್ಟಿದರೆ ಮುನಿ ಸಸ್ಯ ಅಂತ ಬರ್ತದೆ ಅಲ್ಲ, ಇದು ಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ಬದಲಿಸುವುದರ ಮೂಲಕ ನಮ್ಮಲ್ಲಿ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಗಳು ಹೇಗೆ ನಡೀತವೆ ಅಂತಂದ್ರೆ, ನಿರ್ದಿಷ್ಟ ಅಂಗಾಂಶಗಳಿರ್ತವೆ, ಅವುಗಳ ಪ್ರತಿಕ್ರಿಯೆಯನ್ನು ನೀಡ್ತವೆ. ಅಂಗಗಳಿರ್ತವೆ, ಪ್ರತಿಕ್ರಿಯೆ ನೀಡ್ತವೆ. ಸಸ್ಯಗಳಲ್ಲಿ ಅಂಗಾಂಶ ಮತ್ತು ಅಂಗಗಳಿಲ್ಲ, ಆದರೆ ಕೋಶೀಯ ಮಟ್ಟದ ಚಲನೆ ಉಂಟಾಗ್ತದೆ. ಕೋಶೀಯ ಮಟ್ಟದ ಚಲನೆ ಬಂದಾಗ ಮತ್ತೆ ನಾವು ಪ್ರಾಣಿಗಳಿಗೆ ಬರ್ತೇವೆ. ಪ್ರಾಣಿಗಳಲ್ಲಿ ನಮ್ಮ ಜೀವಕೋಶದ ಕೋಶೀಯ ಮಟ್ಟದ ಚಲನೆ ಆದಾಗ ಈಗ ಅಂಗಾಂಶಗಳಲ್ಲಿ ಬದಲಾವಣೆಯನ್ನು ಕಾಣ್ತೇವೆ. ಅಂಗಾಂಶದ ಚಲನೆ ಅಂತಕ್ಕಂಥದ್ದು ನೋಡಿದಾಗ ನಾವು ಆ ಜೀವಕೋಶಗಳಲ್ಲಿರುವ ವಿಶೇಷ ಬಗೆಯ ಪ್ರೋಟೀನ್ಸ್ಗಳೇನಿದ್ವಲ್ಲ, ಆ ಪ್ರೋಟೀನ್ಗಳ ಬದಲಾವಣೆ ಆಗುವುದರಿಂದ ಜೀವಕೋಶದ ಆಕಾರದಲ್ಲಿ ಬದಲಾವಣೆ ಆಗ್ತಿತ್ತು ನಮ್ಮಲ್ಲಿ. ಆದರೆ ಇಲ್ಲಿರುವಂತಹ ಜೀವಕೋಶಗಳಲ್ಲಿ ಬದಲಾವಣೆ ಹೆಂಗಾಗ್ತದೆ ಅಂದ್ರೆ ನೀರಿನ ಬದಲಾವಣೆಯಿಂದ, ನೀರಿನ ಪ್ರಮಾಣದ ಬದಲಾವಣೆಯಿಂದ ಆಗ್ತದೆ. ನೀರಿನ ಪ್ರಮಾಣದ ಬದಲಾವಣೆಯಿಂದ ಹೇಗಾಗ್ತದೆ, ನೀರು ಹೆಚ್ಚೈತಂದ್ರೆ ಜೀವಕೋಶ ಉಬ್ಬುವಿಕೆ, ನೀರು ಕಡಿಮೆ ಐತಂದ್ರೆ ಜೀವಕೋಶ ಕುಗ್ಗುತ್ತದೆ. ಈ ರೀತಿಯಾದ ಈ ಒಂದು ಅನುವರ್ತನೆಯನ್ನು ನೋಡ್ತೇವೆ ನಾವಿಲ್ಲಿ. ಇದಕ್ಕೆ ಯಾವುದೇ ರೀತಿಯ ಬೆಳವಣಿಗೆ ನಿರ್ದೇಶಿತವಾಗಿಲ್ಲ ಮತ್ತು ನಿರ್ದಿಷ್ಟ ದಿಕ್ಕಿನಲ್ಲಿಯೂ ಕೂಡ ಬೆಳೀತಾ ಇಲ್ಲ. ಇದನ್ನು ನಾವು ಅಂತರೊತ್ತಡ ಚಲನೆ ಅಂತ ಕರಿತೇವೆ. ಇನ್ನು ಈ ಸಸ್ಯ ಮುಟ್ಟಿದರೆ ಮುನಿ ಸಸ್ಯ ಸ್ಪರ್ಶಿಸಿದ ಚೋದನೆಗೆ ಸಸ್ಯ ಜೀವಕೋಶಗಳ ಒಳಗೆ ಆಸ್ಮೋಟಿಕ್ ಒತ್ತಡವನ್ನು ಉಂಟು ಮಾಡ್ತವೆ. ಅಭಿಸರಣೆಯ ಒತ್ತಡ ಅಂತ ಕರಿತೇವೆ ನಾವು. ಆಸ್ಮೋಟಿಕ್ ಒತ್ತಡ ಅಭಿಸರಣೆಯ ಒತ್ತಡವನ್ನು ಉಂಟು ಮಾಡ್ತವೆ. ಕಡಿಮೆಯಾಗಿ ನೀರಿನ ಪ್ರಮಾಣದಲ್ಲಿ ಉಂಟಾಗುವ ಬದಲಾವಣೆಯಿಂದ ಎಲೆಗಳು ಮುದುಡಿಕೊಳ್ಳಲಾರಂಭಿಸ್ತವೆ. ಈ ಆಸ್ಮೋಟಿಕ್ ಒತ್ತಡ ಅಂದ್ರೆ ಅಭಿಸರಣೆಯ ಒತ್ತಡ ಕಡಿಮೆ ಆಗ್ತದೆ. ಅಭಿಸರಣೆಯ ಒತ್ತಡ ಏನಾಗ್ತದೆ, ಕಡಿಮೆ ಆಗ್ತದೆ. ಕಡಿಮೆ ಆದಾಗ ನೀರಿನ ಪ್ರಮಾಣ ಕಳ್ಕೊತದೆ, ಅವಾಗದು ಮುದುಡುತ್ತದೆ. ಇನ್ನು ಈ ಅಭಿಸರಣೆಯ ಒತ್ತಡ ಹೆಚ್ಚು ಮಾಡಿಕೊಂಡು ನೀರಿನ ಪ್ರಮಾಣದಲ್ಲಿ
ಹೆಚ್ಚು ಮಾಡಿಕೊಂಡು ಆ ಸಸ್ಯದ ಜೀವಕೋಶದಲ್ಲಿ ನೀರು ಹೆಚ್ಚು ಮಾಡಿಕೊಂಡು ಅಭಿಸರಣೆಯ ಒತ್ತಡ ಹೆಚ್ಚಾದಾಗ ನೀರಿನ ಪ್ರಮಾಣ ಹೆಚ್ಚಾಗ್ತದೆ. ಒಳಹರಿವು, ಸಸ್ಯದ ಒಳಹರಿವು, ನೀರಿಗೆ ಒಳಹರಿವು, ಸಸ್ಯದ ಜೀವಕೋಶದಲ್ಲಿ ನೀರಿನ ಒಳಹರಿವಿನ ಪ್ರಮಾಣ ಹೆಚ್ಚಾಗ್ತದೆ. ಯಾವುದಾದ್ರೂ ಆಸ್ಮೋಟಿಕ್ ಒತ್ತಡ ಹೆಚ್ಚಾದಾಗ ಅಥವಾ ಅಭಿಸರಣೆಯ ಒತ್ತಡ ಹೆಚ್ಚಾದಾಗ ಅವಾಗ ಅದು ಆಟೋಮೆಟಿಕ್ಲಿ ಮುದುಡಿಕೊಂಡಿರ್ತಕ್ಕಂಥ ಸಸ್ಯ ಓಪನ್ ಆಗ್ತದೆ. ಅರ್ಥ ಆಗ್ಲಿಕ್ಕತ್ತದ? ಈ ರೀತಿಯಾಗಿ ನೋಡ್ತೀವಿ. ದೆನ್ ಸಸ್ಯ ಹಾರ್ಮೋನ್ಸ್ಗಳ ಬಗ್ಗೆ ನೋಡೋಣ. ದ ಲಾಸ್ಟ್ ಕಾನ್ಸೆಪ್ಟ್. ಸಸ್ಯಗಳಿಗೆ ಪ್ರಾಣಿಗಳಂತೆ ನರಮಂಡಲದ ವ್ಯವಸ್ಥೆ ಇಲ್ಲ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಂದೇಶಗಳನ್ನು ಸಾಗಿಸುವಂತಹ ಸೂಕ್ತ ಅಂಗಗಳ ವ್ಯವಸ್ಥೆ ಇಲ್ಲ, ಜ್ಞಾನೇಂದ್ರಿಯಗಳಿಲ್ಲ. ಆದರೂ ಕೂಡ ಬೆಳಕು, ಗುರುತ್ವಾಕರ್ಷಣೆ, ರಾಸಾಯನಿಕಗಳು, ನೀರು, ಮಣ್ಣು ಮುಂತಾದ ಪ್ರಚೋದನೆಗಳಿಗೆ ಸಸ್ಯಗಳು ಪ್ರತಿಕ್ರಿಯಿಸುತ್ತವೆ, ಸೂಕ್ತವಾದ ಚಲನೆಯನ್ನು ಉಂಟು ಮಾಡ್ಕೊತವೆ ಅಂತಕ್ಕಂಥದ್ದು ನೋಡಿದ್ದೇವೆ ನಾವು. ಇದು ಹೇಗೆ ನಡೀತದೆ ಅಂದರೆ, ಇಂತಹ ಪ್ರತಿಕ್ರಿಯೆಗಳು ಮುಂತಾದ ಪ್ರಚೋದನೆಗಳಿಗೆ ಸಸ್ಯಗಳು ಗ್ರಹಿಸಿ ಪ್ರತಿಕ್ರಿಯಿಸುವಂತಹ ಒಂದು ವ್ಯವಸ್ಥೆ ನೋಡ್ತೇವೆ. ಇದು ಸಸ್ಯ ಹಾರ್ಮೋನ್ಗಳ ಸಹಾಯದಿಂದ ಮಾತ್ರ ಸಾಧ್ಯ. ಇದಕ್ಕೆ ಸಸ್ಯ ಹಾರ್ಮೋನ್ಸ್ಗಳು ಅಂತ ಕರೀತಾರೆ. ಸಸ್ಯಗಳಲ್ಲಿ ಪ್ರತಿವರ್ತನೆಯು ನಿಧಾನವಾಗಿ ಕಂಡು ಬರ್ತದೆ, ತಕ್ಷಣ ಅರಿವಿಗೆ ಬರುವಂಥದ್ದು ಅಲ್ಲ. ಅದರ ಪರಿಣಾಮ ಸ್ವಲ್ಪ ಸಮಯದ ನಂತರದಲ್ಲಿಯೇ ನಮಗೇನಾಗ್ತದೆ ಅಂದ್ರೆ ಗೊತ್ತಾಗ್ತದೆ. ಸೊ ಸಸ್ಯಗಳಲ್ಲಿ ಪ್ರಚೋದನೆಗೆ ನಿಧಾನವಾಗಿ ಪ್ರತಿಕ್ರಿಯಿಸ್ತವೆ. ಆದರೆ ಅದಕ್ಕೆ ಕೆಲವು ಅಪವಾದಗಳು ಅದಾವೆ. ಉದಾಹರಣೆಗೆ ನೊಣದ ಬೋನು ಎಂಬ ಕೀಟಾಹಾರಿ ಸಸ್ಯ, ಹೂಜಿ ಗಿಡ ಅಂತ ಕರಿತೇವಲ್ಲ ನಾವು, ಪ್ರಚೋದನೆಗೆ ಅತಿ ಶೀಘ್ರವಾಗಿ ಪ್ರತಿಕ್ರಿಯಿಸ್ತದೆ. ಪ್ರಚೋದನೆಗೆ ಅತ್ಯಂತ ವೇಗವಾಗಿ ಪ್ರತಿಕ್ರಿಯಿಸ್ತದೆ. ಬಂದು ಅದರ ಮೇಲೆ ಒಂದು ಕೀಟ ಕುತ್ತದ ನೋಡಿದಾಗ ಅದು ಮುಚ್ಕೊಂಡು ಬಿಡ್ತದೆ. ಮುಟ್ಟಿದರೆ ಮುನಿ ಸಸ್ಯ, ಅದು ಕೂಡ ಒಂದು ವೇಗವಾಗಿ ಪ್ರತಿಕ್ರಿಯಿಸುವಂಥದ್ದು. ಪರ್ಣಿಕೆಗಳು ಮುಟ್ಟಿದ ತಕ್ಷಣ ಇಲ್ಲವೇ ತೀವ್ರವಾಗಿ ಕಂಪಿಸುವಂತೆ ಮಾಡಿದಾಗ ಮುಚ್ಚಿಕೊಳ್ಳುವಂಥ ವ್ಯವಸ್ಥೆ ನೋಡ್ತೇವೆ. ಇನ್ನು ಸಸ್ಯಗಳಲ್ಲಿ ಮೊಗ್ಗುಗಳಾಗುವುದು, ಹೂವು ಅರಳುವುದು, ಎಲೆಗಳು ಉದ್ದ ಅಥವಾ ದೊಡ್ಡದಾಗುವುದು, ಕಾಯಿ ಬಿಡೋದು, ಕಾಯಿ ಹಣ್ಣಾಗುವುದು, ಎಲೆಗಳು ಜೋತು ಬೀಳೋದು, ಎಲೆಗಳು ಉದುರುವುದು, ಹಣ್ಣುಗಳು ಪಕ್ವವಾಗುವುದು, ಎಲ್ಲ ಪ್ರಕ್ರಿಯೆಗಳು ಋತುಗಳಲ್ಲಿ ಬದಲಾವಣೆಗೆ ಅನುಗುಣವಾಗಿ ನಡೀತದೆ. ಯಾವ ಬದಲಾವಣೆ? ಋತುಗಳಲ್ಲಿನ ಬದಲಾವಣೆ. ಇಲ್ಲೊಂದು ಈ ಋತುಗಳಲ್ಲಿನ ಬದಲಾವಣೆಗೆ ಅನುಗುಣವಾಗಿ ನಡೀತದೆ. ಆದರೆ ಕೆಲವೊಂದು ಸಾರಿ ಏನಾಗ್ತದೆ ಅಂದ್ರೆ, ಅಕಾಲದಲ್ಲಿ ಮೊಗ್ಗು, ಎಲೆ, ಹೂವು, ಹಣ್ಣುಗಳು ಉದುರ್ಲಿಕ್ಕೆ ಚಾಲು ಮಾಡ್ತಾವ. ಅಕಾಲಿಕವಾಗಿ ಉದುರ್ಲಿಕ್ಕೆ ಚಾಲು ಮಾಡ್ತಾವ, ಉದುರ್ತಾವ. ಅದಕ್ಕೆ ಕಾರಣ ಏನಿರ್ಬೋದು? ಹಾರ್ಮೋನ್ಗಳ ಸ್ರವಿಕೆನೇ ಇದಕ್ಕೆ ಕಾರಣ ಆಗ್ಯದ. ಸೊ ಹಾಗಾದ್ರೆ ಸಸ್ಯಗಳಲ್ಲಿ ಹಾರ್ಮೋನ್ಗಳು ಬೆಳವಣಿಗೆಯನ್ನ, ಅಭಿವರ್ಧನೆ ಮತ್ತು ಪರಿಸರಕ್ಕೆ ಪ್ರತಿಕ್ರಿಯಿಸುವುದನ್ನು ಸಮನ್ವಯಗೊಳಿಸಲಿಕ್ಕೆ ಸಹಾಯ ಮಾಡ್ತವೆ. ಅವು ತಮ್ಮ ಕ್ರಿಯೆ ನಡೆಸುವ ಉದ್ದೇಶದಿಂದ ಅಥವಾ ಸ್ಥಳಗಳಿಂದ ದೂರದಲ್ಲಿ ಸಂಶ್ಲೇಷಿಸಲ್ಪಡ್ತವೆ ಮತ್ತು ಕಾರ್ಯವನ್ನು ನಿರ್ವಹಿಸುವ ಸ್ಥಳಕ್ಕೆ ವರ್ಗಾವಣೆ ಆಗ್ತವೆ. ಒಂದು ಜೀವಕೋಶದಿಂದ ಇನ್ನೊಂದು ಜೀವಕೋಶಕ್ಕೆ ವರ್ಗಾವಣೆ ಆಗೋಕ್ಕೆ ಸಸ್ಯಗಳಿಂದ ಹಾರ್ಮೋನ್ಗಳನ್ನು ನಾವು ಎರಡು ಬಗೆಗಳಲ್ಲಿ ನೋಡ್ತೇವೆ. ಬೆಳವಣಿಗೆಯನ್ನು ಪ್ರಚೋದಿಸುವ ಹಾರ್ಮೋನ್ಸ್ಗಳು ಮತ್ತು ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನ್ಗಳು, ಎರಡು ಬಗೆಯ ಹಾರ್ಮೋನ್ಸ್ಗಳನ್ನು ನೋಡ್ತೇವೆ ನಾವು ಸಸ್ಯಗಳಲ್ಲಿ. ಈಗ ಯಾವ್ಯಾವ ಹಾರ್ಮೋನ್ಗಳು ನೋಡೋಣ. ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕೈನಿನ್, ಆಬ್ಸಿಸಿಕ್, ಈಥಿಲಿನ್, ಈ ಹಾರ್ಮೋನ್ಸ್ಗಳನ್ನು ನೋಡ್ತೇವೆ. ಒಂದನೇದು ಆಕ್ಸಿನ್, ಸಸ್ಯದ ಮೊಗ್ಗಿನ ತುದಿ ಮತ್ತು ಬೇರಿನ ತುದಿಗಳಲ್ಲಿ ಕಂಡು ಬರ್ತದೆ. ಇದು ಮೊಗ್ಗಿನ ತುದಿ ಮತ್ತು ಬೇರಿನ ತುದಿಗಳಲ್ಲಿ ಕಂಡುಬಂದು ಸಸ್ಯ ಕೋಶಗಳ, ಜೀವಕೋಶಗಳ ಉದ್ದ ಅಥವಾ ದಪ್ಪ ಆಗುವಿಕೆಗೆ ಕಾರಣ ಆಗ್ಯದ. ಅವುಗಳ ಹೆಚ್ಚಳ ಆಗ್ತದೆ ಮತ್ತು ಪ್ರಕಾಶಾನುವರ್ತನೆಯನ್ನು ಪ್ರೇರೇಪಿಸುತ್ತದೆ. ಬೆಳಕಿನ ಕಡೆಗೆ ಪ್ರೇರೇಪಣೆಯನ್ನು ಮಾಡ್ತದೆ. ಬೇರಿನ ಬೆಳವಣಿಗೆಗೆ ಸಹಾಯಕವಾದರೆ ಎಲೆ, ಹೂವು ಮತ್ತು ಹಣ್ಣುಗಳು ಉದುರುವುದನ್ನು ನಿಯಂತ್ರಿಸುವಂತಹ ಹಾರ್ಮೋನ್ ಇದಾಗಿದೆ. ಇವೆಲ್ಲ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಅದಕ್ಕೆ ಆಕ್ಸಿನ್ ಹಾರ್ಮೋನ್, ಇದನ್ನ ಬೆಳವಣಿಗೆಯನ್ನು ಪ್ರಚೋದಿಸುವ ಹಾರ್ಮೋನ್ ಅಂತ ಕರೀತೇವೆ. ಎಲೆ, ಹೂವು, ಮೊಗ್ಗು, ಹಣ್ಣುಗಳು ಉದುರುವಿಕೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಕೂಡ ಹೌದು.
ಇನ್ನು ಜಿಬ್ಬರ್ಲಿನ್ ಅಂತ ಬರ್ತದೆ, ಕಾಂಡದ ಬೆಳವಣಿಗೆಗೆ ಸಹಾಯಕವಾಗಿದೆ. ಸಸ್ಯದ ಮೊಗ್ಗಿನ ತುದಿ ಮತ್ತು ಬೇರಿನ ತುದಿಗಳ ಬೆಳವಣಿಗೆ ಅಲ್ಲಿ ಕಂಡು ಬರುವಂಥದ್ದು ಅದು ಏನು ಪ್ರಕಾಶಾನುವರ್ತನ ಕಡೆಗೆ ಬಾಗುವಿಕೆಗೆ ನೋಡ್ತೇವೆ ನಾವು. ಇನ್ನು ಜಿಬ್ಬರ್ಲಿನ್ ಇದು ಕಾಂಡದ ಬೆಳವಣಿಗೆಗೆ ಸಹಾಯಕವಾಗಿದ್ರಿ. ಬೀಜ ಮತ್ತು ಏನು ಮೊಗ್ಗುಗಳದಾವಲ್ಲ ಅವುಗಳ ಸೂಕ್ತಾವಸ್ಥೆಯಲ್ಲಿ ಅವುಗಳ ಸೂಕ್ತಾವಸ್ಥೆಯಾಗುವಿಕೆಯನ್ನ ಅಥವಾ ಅವುಗಳ ಸುಕ್ಕುಗಟ್ಟುವಿಕೆಯನ್ನ ತಡೆಗಟ್ಟುವಂತಹ ಒಂದು ಏನು ಹಾರ್ಮೋನ್ ಇದು ಜಿಬ್ಬರ್ಲಿನ್ ಆಗ್ಯದ. ಬೇರು ಹೂವು ಮೊಗ್ಗುಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ನೆಕ್ಸ್ಟ್ ಸೈಟೋಕೈನಿನ್, ಕೋಶ ವಿಭಜನೆಗೆ ಸಹಾಯ ಮಾಡುವ ಏಕೈಕ ಹಾರ್ಮೋನ್ ಆಗ್ಯದ. ಹಣ್ಣು ಮತ್ತು ಬೀಜಗಳಲ್ಲಿ ಹೆಚ್ಚಾಗಿ ಇದು ಸಾರಥಿಯಾಗಿ ಕಂಡುಬರುತ್ತದೆ, ಬಹಳಷ್ಟು ಪ್ರಮಾಣದಲ್ಲಿ ಕಂಡುಬರ್ತದೆ. ಇವು ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕೈನಿನ್ ಇವು ಮೂರು ಸಸ್ಯಗಳ ಬೆಳವಣಿಗೆಯನ್ನು ಪ್ರಚೋದಿಸುವ ಹಾರ್ಮೋನ್ಸ್ಗಳಾದರೆ, ಸಸ್ಯಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನ್ಗಳಲ್ಲಿ ಆಬ್ಸಿಸಿಕ್ ಆಮ್ಲ ಒಂದು. ಇದು ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ, ಪತ್ರರಂಧ್ರಗಳು ತೆರೆಯುವ ಪ್ರಕ್ರಿಯೆಯನ್ನು ನಿಯಂತ್ರಿಸುತ್ತದೆ. ಅರ್ಥ ಆಗಿದೆಯಾ? ನೆಕ್ಸ್ಟ್ ಈಥಿಲಿನ್, ಇದು ಕಾಯಿ ಹಣ್ಣಾಗಲಿಕ್ಕೆ ಸಹಾಯ ಮಾಡ್ತದೆ. ಈಥಿಲಿನ್ ಅನ್ನುವಂಥ ಹಾರ್ಮೋನು ಕಾಯಿ ಮಾಗಿ, ಈಗ ಸಸ್ಯ ಮಾವಿನ ಹಣ್ಣು ಗಿಡದಲ್ಲಿಯೇ ಮಾಗಿ ಹಣ್ಣಾಗಿ ಉದುರಿ ಬೀಳ್ತದಲ್ಲ, ಅದು ತುಂಬದಿಂದ ಉದುರಿ ಕೆಳಗೆ ಬೀಳಬೇಕು ಅಂತಂದ್ರೆ ಆ ಕಾಯಿ ಹಣ್ಣಾಗಿರ್ತದೆ. ಹಣ್ಣಾಗಿರ್ತಕ್ಕಂತಹ ಕಾಯಿ ಇಥಿಲಿನ್ ಒಂದು ಹಾರ್ಮೋನ್ದಿಂದ ಹಣ್ಣಾಗಿರ್ತದೆ. ಅದು ಉದಿರಿ ಬೀಳಬೇಕಾದ್ರೆ ಅವಾಗ ಆಕ್ಸಿನ್ ಹಾರ್ಮೋನ್ ಏನು ಮಾಡ್ತದ, ಅದು ಉದಿರಿ ಬೀಳದಂತೆ ರಕ್ಷಿಸಿರ್ತದಲ್ಲ, ಅದರ ವಿರುದ್ಧವಾಗಿರ್ತಕ್ಕಂಥ ಕೆಲಸ ಯಾವಾಗ ಮಾಡ್ತದೆ? ಈಥಿಲಿನ್ ಮಾಡ್ತದೆ. ಅರ್ಥ ಆಗಿದೆಯಾ? ಓಕೆ. ಇನ್ನು ಸಸ್ಯಗಳ ಬೆಳವಣಿಗೆ ವೃದ್ಧಿಸುವ ಹಾರ್ಮೋನ್ಗಳು, ಬೆಳೆಯುತ್ತಿರುವ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಅದರ ಕಾಂಡದ ತುದಿಯಲ್ಲಿ ಆಕ್ಸಿನ್ ಎಂಬ ಹಾರ್ಮೋನ್ ಇರ್ತದೆ, ಸಂಶ್ಲೇಷಿಸಲ್ಪಡುತ್ತದೆ. ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡ್ತದೆ. ಯಾವಾಗ ಬೆಳಕು ಸಸ್ಯದ ಒಂದು ಭಾಗಕ್ಕೆ, ನೋಡ್ರಿ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ, ಸಸ್ಯದ ಒಂದು ಭಾಗಕ್ಕೆ ಬದಲಾವಣೆಯನ್ನು ಆಗ್ತದೋ ಇಲ್ಲ, ಇಲ್ಲಿ ನೋಡಿ ಇದು ಬೆಳವಣಿಗೆಯಲ್ಲಿ ನೋಡ್ತೇವೆ ನಾವು. ಇದು ಲೈಟ್ ಇದೆ, ಇಲ್ಲಿಂದ ಬೆಳಕು ಬರ್ತಾ ಇದೆ, ಈ ತುದಿಯಲ್ಲಿ ಆಕ್ಸಿನ್ ಹಾರ್ಮೋನ್ ಇದೆ. ಅರ್ಥ ಆಗ್ತಾ ಇದೆಯಾ? ಈ ಲೈಟ್ ಇದೆ, ಈ ಬೆಳವಣಿಗೆ ಈ ಭಾಗದಲ್ಲಿ ಏನಾಗ್ತದೆ ಅಂದ್ರೆ ಆಕ್ಸಿನ್ ಹಾರ್ಮೋನು ಹೆಚ್ಚಾಗಿ ಸಂಶ್ಲೇಷಿಸಲ್ಪಡ್ತದೆ. ಇಲ್ಲಿ ನೋಡಿ ಬೆಳೆಯುತ್ತಿರುವ ಸಸ್ಯಗಳ ಬೆಳಕನ್ನು ಗ್ರಹಿಸಿದಾಗ ಅದರ ಕಾಂಡದ ತುದಿಯಲ್ಲಿ ಆಕ್ಸಿನ್ ಹಾರ್ಮೋನ್ ಇರ್ತದೆ, ಸಂಶ್ಲೇಷಿಸಲ್ಪಡ್ತದೆ. ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡ್ತದೆ. ಸೊ ಹಾಗಾದ್ರೆ ಇಲ್ಲಿ ನೋಡಿ ಏನಾಗ್ತಾ ಇದೆ, ಇಲ್ಲಿ ಬೆಳಕು ಬಿದ್ದಾಗ ಈ ಭಾಗದ ಜೀವಕೋಶಗಳು ಏನಾಗ್ತವೆ, ಲಿಸನ್, ಈ ಭಾಗದ ಜೀವಕೋಶಗಳ ಉದ್ದ ಹೆಚ್ಚಳ ಆಗ್ತದೆ. ಎಲ್ಲಿ ಬೆಳಕು ಬಿದ್ದಿರ್ತದೆ ಅವುಗಳ ಉದ್ದ ಹೆಚ್ಚಾಗ್ತದೆ. ಈ ಜೀವಕೋಶಗಳ ಉದ್ದ ಹೆಚ್ಚಾಗ್ತದೆ. ಈ ಹಿಂಬದಿಯಲ್ಲಿ ಬೆಳಕು ಬಿದ್ದಿರುವುದಿಲ್ಲಲ್ಲ, ಇಲ್ಲಿಯೇ ಜೀವಕೋಶಗಳು ಉದ್ದ ಹೆಚ್ಚಾಗೋದಿಲ್ಲ. ಸೊ ಅವಾಗ ನೋಡಿ ಈ ಭಾಗದಲ್ಲಿರುವಂತಹ ಜೀವಕೋಶಗಳ ಉದ್ದ ಅಷ್ಟೇ ಇದೆ, ಈ ಭಾಗದಲ್ಲಿ ಬೆಳಕು ಬಿದ್ದಿರುವಂತಹ ಜೀವಕೋಶಗಳ ಉದ್ದ ಏನಾಗ್ತದೆ, ಹೆಚ್ಚಾದಾಗ ಇದು ಆಟೋಮೆಟಿಕ್ಲಿ ಹಿಂಬಾಗ್ತದೆ. ಅವಾಗ ಬೆಳಕಿನ ಕಡೆಗೆ ಬಾಗುತ್ತದೆ. ಆಕ್ಸಿನ್ ಹಾರ್ಮೋನ್ ಕಾರ್ಯ ಮಾಡ್ತಕ್ಕಂಥದ್ದು ಇದು. ಬೇರು ಕೂಡ ಇದೇ ರೀತಿಯಾಗಿ ಕೆಲಸ ಮಾಡ್ತದೆ ಅಂತಕ್ಕಂಥದ್ದು ನೋಡ್ತೀವಿ. ಇನ್ನು ನೋಡಿ ಪಠ್ಯಪುಸ್ತಕದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿದಾವೆ. ಸಸ್ಯ ಹಾರ್ಮೋನ್ಗಳು ಎಂದರೇನು? ಸಸ್ಯಗಳಲ್ಲಿ ಸಹಭಾಗಿತ್ವಕ್ಕೆ ಕಾರಣವಾಗುವ ವಿಶೇಷ ರಾಸಾಯನಿಕಗಳಿಗೆ ಸಸ್ಯ ಹಾರ್ಮೋನ್ಗಳು ಅಂತ ಕರಿತೇವೆ. ಇದು ಬೆಳವಣಿಗೆಯನ್ನು ವೃದ್ಧಿಸುವ ಹಾರ್ಮೋನ್ಗಳು ಮತ್ತು ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನ್ಸ್ಗಳು ಅಂತೇಳಿ ವರ್ಗೀಕರಣ ಮಾಡಬಹುದು. ಆಕ್ಸಿನ್, ಜಿಬ್ಬರ್ಲಿನ್ ಮತ್ತು ಸೈಟೋಕೈನಿನ್ಸ್ಗಳು ಬೆಳವಣಿಗೆಯನ್ನು ಉತ್ತೇಜಿಸಿದರೆ ಆಬ್ಸಿಸಿಕ್ ಮತ್ತು ಈಥಿಲಿನ್ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತವೆ. ಇನ್ನು ಮುಟ್ಟಿದರೆ ಮುನಿ ಸಸ್ಯ ಎಂಬ ಸಸ್ಯದ ಎಲೆಗಳ ಚಲನೆಯ ಬೆಳಕಿನ ಕಡೆಗೆ ಚಲಿಸುವ ಕಾಂಡದ ಚಲನೆಗಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳ್ತಾರೆ. ನೋಡಿ, ಮುಟ್ಟಿದರೆ ಮುನಿ ಸಸ್ಯದ ಜೀವಕೋಶಗಳಲ್ಲಿ ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ಅಭಿಸರಣೆಯ ಒತ್ತಡ
ಹೆಚ್ಚು ಮಾಡಿಕೊಳ್ಳೋದು ಅಥವಾ ಒತ್ತು ಕಡಿಮೆ ಮಾಡಿಕೊಳ್ಳುವುದರ ಪರಿಣಾಮದಿಂದಾಗಿ ಆಕಾರವನ್ನು ಬದಲಿಸ್ತವೆ. ಇಲ್ಲಿ ಯಾವುದೇ ರೀತಿಯ ಚಲನೆ ಇರೋದಿಲ್ಲ, ಬೆಳವಣಿಗೆಗಳ ಕಂಡು ಬರೋದಿಲ್ಲ. ಚಲನೆ ಇರ್ತದೆ, ಬೆಳವಣಿಗೆ ಕಂಡು ಬರೋದಿಲ್ಲ. ಬೆಳಕಿನ ಕಡೆಗೆ ಚಲಿಸುವ ಕಾಂಡದ ಚಲನೆಯಲ್ಲಿ ಬೆಳವಣಿಗೆ ಕಂಡು ಬರ್ತದೆ. ಇದು ಬೆಳವಣಿಗೆ ಆಧಾರಿತ ಚಲನೆಗೆ ಅದು ಬೆಳವಣಿಗೆ ಆಧಾರಿತ ಚಲನೆ ಅಲ್ಲ ಅಂತಕ್ಕಂಥದ್ದು ಹೇಳಬೇಕು. ಬೆಳವಣಿಗೆ ಉತ್ತೇಜಿಸುವ ಸಸ್ಯ ಹಾರ್ಮೋನ್ಗಳಿಗೆ ಒಂದು ಉದಾಹರಣೆ ಕೊಡಿ. ಆಕ್ಸಿನ್, ಜಿಬ್ಬರ್ಲಿನ್ ಮತ್ತು ಸೈಟೋಕೈನಿನ್ ಮೂರರಲ್ಲಿ ಯಾವುದಾದ್ರೂ ಒಂದು ಕೊಡಬೇಕು, ಕೊಟ್ಟು ಅದರ ಬಗ್ಗೆ ಬರೀಬೇಕು. ಇನ್ನು ಒಂದು ಆಧಾರದ ಸುತ್ತ ಬಳ್ಳಿ ಕುಡಿಗಳ ಬೆಳವಣಿಗೆಯನ್ನು ಆಕ್ಸಿನ್ಗಳು ಹೇಗೆ ಉತ್ತೇಜಿಸುತ್ತವೆ ಅಂತ ಹೇಳ್ತಾರೆ ನೋಡಿ. ಸಸ್ಯಗಳ ಬಳ್ಳಿಯ ಕುಡಿಗಳು ಸ್ಪರ್ಶ ಸೂಕ್ಷ್ಮವಾಗಿರ್ತವೆ. ಸ್ಪರ್ಶ ಸಿಗುವವರೆಗೆ ಸಸ್ಯಗಳ ಬಳ್ಳಿಯ ಕುಡಿಗಳು ಯಾವುದೇ ಆಧಾರದ ಸಂಪರ್ಕಕ್ಕೆ ಬಂದಾಗ ಬರುವವರೆಗೂ ಹಂಗೆ ಚಲಿಸ್ತವೆ. ಆಧಾರ ಸಂಪರ್ಕಕ್ಕೆ ಬಂದಾಗ ಬೆಳವಣಿಗೆಯನ್ನು ಉತ್ತೇಜಿಸುವ ಹಾರ್ಮೋನ್ಗಳು ಬಳ್ಳಿಯ ಕುಡಿಗಳ ಭಾಗದಿಂದ ಬಳ್ಳಿಯ ನೆರಳಿನ ಭಾಗದ ಕಡೆಗೆ ವಿಸರಣೆಗೊಳ್ಳುತ್ತದೆ. ಕುಡಿಗಳ ಭಾಗದಿಂದ ಏನಾಗ್ತದೆ, ನೆರಳಿನ ಭಾಗದ ಕಡೆಗೆ ಏನಾಗ್ತದೆ, ವಿಸರಣೆಗೊಳ್ಳುತ್ತದೆ. ಈ ಭಾಗದ ಕಡೆಗೆ ಕುಡಿಗಳ ಭಾಗದಿಂದ ನೆರಳಿನ ಭಾಗದ ಕಡೆಗೆ ಏನಾಗ್ತದೆ, ವಿಸರಣೆಗೊಳ್ಳಕ್ಕೆ ಪ್ರಾರಂಭಿಸ್ತದೆ. ವಿಸರಣೆಗೊಳ್ಳುವುದರಿಂದ ಅದು ಏನಾಗ್ತದೆ ಅಂದರೆ ಈ ರೀತಿ ಸುತ್ತೊಡಿತದೆ. ಇಲ್ಲಿ ಬಿದ್ದಿರ್ತಕ್ಕಂಥದ್ದು ಏನಾಗ್ತದೆ, ಇದರ ನೆರಳಿನ ಕಡೆಗೆ ವಿಸರಣೆ ಹೊಂತದೆ. ನೆರಳಿನ ಕಡೆಗೆ ವಿಸರಣೆ ಆಗುವುದರ ಮೂಲಕ ನೋಡಿ, ಇಲ್ಲಿ ಬೆಳಕು ಬಿದ್ದರೆ ಎಲ್ಲಿ ನೆರಳದ, ಈ ಭಾಗದಲ್ಲಿ ನೆರಳದ. ಇದು ಆಕ್ಸಿನ್ ಅದರ ನೆರಳಿನ ಕಡೆಗೆ ವಿಸರಣೆ ಹೊಂದುತ್ತದೆ. ನೆರಳಿನ ಕಡೆಗೆ ವಿಸರಣೆ ಹೊಂದಿತು ಅಂದರೆ ಈ ಭಾಗದಲ್ಲಿ ಆಕ್ಸಿನಿನ ಪ್ರಮಾಣ ಹೆಚ್ಚಿದೆ. ಈ ಭಾಗದಲ್ಲಿ ಆಕ್ಸಿನಿನ ಪ್ರಮಾಣ ಹೆಚ್ಚಾಗಿರುವುದರಿಂದ ಇದರಲ್ಲಿ ಜೀವಕೋಶಗಳ ಬೆಳವಣಿಗೆ ಏನಾಗ್ತದೆ, ಉದ್ದಾಗಿರ್ತದೆ. ಹಾಗಾಗಿ ಇದು ಏನಾಗ್ತದೆ, ಹಿಂಗೆ ಸುತ್ತಿ ಹೊಡಿತದೆ. ಅರ್ಥ ಆಗ್ಲಿಕ್ಕತ್ತದ್ರಿ. ಈ ರೀತಿಯಾಗಿ ರೌಂಡ್ಸ್ ಹೊಡೆಯೋದನ್ನು ನಾವು ನೋಡ್ತೇವೆ. ಇದು ಆಕ್ಸಿನಿನ ಕ್ರಿಯೆ. ನೆಕ್ಸ್ಟ್ ಒನ್ ಈಸ್ ಜಲಾನುವರ್ತನೆಯನ್ನು ತೋರಿಸುವ ಒಂದು ಪ್ರಯೋಗವನ್ನು ವಿನ್ಯಾಸಗೊಳಿಸ್ರಿ ಅಂತ ಹೇಳ್ತಾರೆ ಮಕ್ಕಳೇ. ಇಲ್ಲಿ ನೋಡಿ, ಈ ಥರದ ಪ್ರಶ್ನೆಗಳು ಬರುವ ಸಾಧ್ಯತೆಗಳು ಕಡಿಮೆ ಅದಾವೆ. ಆದರೆ ಇಲ್ಲೊಂದು ನಮಗೆ ವಿಶೇಷವಾದ ಕೆಲವು ವಿಷಯ ವಸ್ತುಗಳು ಸಿಗ್ತವೆ. ಬೇಕಾದ ಸಾಮಗ್ರಿ: ಸಸ್ಯ ಪಾರದರ್ಶಕ ಗಾಜಿನ ಪೆಟ್ಟಿಗೆ, ಮಣ್ಣು ರಂಧ್ರಗಳಿರುವಂತಹ ಮಡಿಕೆ, ನೀರು. ಹೌದಾ? ಒಂದು ಪಾರದರ್ಶಕ ಗಾಜಿನ ಪೆಟ್ಟಿಗೆಯಲ್ಲಿ ಫಲವತ್ತಾದ ಮಣ್ಣು ಹಾಕಬೇಕು, ಒಂದು ಸಸ್ಯವನ್ನು ನೆಡಬೇಕು. ಪಾರದರ್ಶಕದ ಗಾಜಿನ ಪೆಟ್ಟಿಗೆಯಲ್ಲಿರುವಂತಹ ಸಸ್ಯದ ಪಕ್ಕದಲ್ಲಿ ಒಂದು ರಂಧ್ರಗಳಿರುವಂತಹ ಮಡಿಕೆ ಇಟ್ಟು ನೀರನ್ನು ಹಾಕಬೇಕು. ಇದರ ಪಕ್ಕದಲ್ಲಿ ಹಾಕಬೇಕು. ಕೆಲವು ದಿನಗಳನ್ನು ಬಿಟ್ಟು ಸಸ್ಯದ ಬೇರುಗಳ ಬೆಳವಣಿಗೆ ಮತ್ತು ಬೆಳವಣಿಗೆಯಾಗಿರುವ ದಿಕ್ಕನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ನಾವು ನೋಡಿದಾಗ ಈ ಬೇರುಗಳು ಈ ಮಣ್ಣಿನ ಮಡಿಕೆ ಕಡೆಗೆ ಚಲಿಸಿರ್ತವೆ. ಇದನ್ನು ನಾವು ಜಲಾನುವರ್ತನೆ ಅಂತ ಏನು ಮಾಡ್ತೀವಿ ಕರಿತೀವಿ. ಇನ್ನು ಅನಿಷೇಕ ಫಲನ ಅಂತಕ್ಕಂಥದ್ದು ನೋಡ್ತೇವೆ ನಾವು. ಈ ಅನಿಷೇಕ ಫಲನ ಅಂದರೆ ಏನು? ಬೀಜಗಳನ್ನು ಬಹಳ 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 ವಿಚಿತ್ರವಾಗಿದೆ ನೋಡಿ. ಬೀಜಗಳನ್ನು ಹೂಗಳಿಂದ ಗರ್ಭಧಾರಣೆ ಇಲ್ಲದೆ ಉತ್ಪತ್ತಿ ಮಾಡುವ ಕ್ರಿಯೆಗೆ ಅನಿಷೇಕ ಫಲನ ಅಂತ ಕರೀತೀವಿ. ಬೀಜಗಳನ್ನು ಹೂಗಳಿಂದ ಗರ್ಭಧಾರಣೆ ಇಲ್ಲದೇನೆ ಉತ್ಪತ್ತಿ ಮಾಡುವಂತಹ ಕ್ರಿಯೆಗೆ ಹಿಂಗೆ ಕರಿತೀವಿ ನಾವು. ಇದು ಸಸ್ಯ ಹಾರ್ಮೋನ್ಸ್ಗಳ ಪರಿಣಾಮದಿಂದಾಗಿ ಇದು ಸಾಧ್ಯತೆಗಳಾಗಿವೆ ಹೊರತು ಇಲ್ಲಿ ಅನಿಷೇಕನ ಫಲನ ಬೇರೆ ರೀತಿಯಲ್ಲಿ ಇರೋದಿಲ್ಲ. ಇದೊಂದು ನಾನ್ ಸೆಕ್ಷುವಲ್ ರೀಪ್ರೊಡಕ್ಷನ್ಗೆ ಒಂದು ಉದಾಹರಣೆ ಅಂತ ಹೇಳಿನೂ ಕೂಡ ನಾವೇನು ಮಾಡ್ಬೋದು, ಕರಿಬಹುದು. ನೆಕ್ಸ್ಟ್ ಒನ್ ಈಸ್ ಪ್ರಾಣಿಗಳಲ್ಲಿ ಹಾರ್ಮೋನ್ಸ್ಗಳು ಅಂತ ಬರ್ತಾರೆ. ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇದು ಕೂಡ ಹೌದು. ಹಾಗಾದರೆ ಈ ಒಂದು ಪಾರ್ಟನ್ನು ಮುಂದಿನ ಅವಧಿಯಲ್ಲಿ ನಾನು ನಿಮ್ಮೊಟ್ಟಿಗೆ ಚರ್ಚಿಸ್ತೇನೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಮಗೆ ಒಂದು ಹಲವಾರು ವಿಶೇಷವಾಗಿರ್ತಕ್ಕಂಥ ಅಂಶಗಳನ್ನು ತಂದುಕೊಟ್ಟಿದ್ದೇನೆ. ಆ ವಿಶೇಷ ಅಂಶಗಳಿಗೆ ಸಂಬಂಧಪಟ್ಟಂತೆ ಸುಮಾರು 20 ರಿಂದ 25 ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡಿ ಉತ್ತರವನ್ನು ಬರಲಿಕ್ಕೆ ಪ್ರಯತ್ನ ಮಾಡಿ ಮಕ್ಕಳೇ. ಈ ಉತ್ತರಗಳಲ್ಲಿ ಬರೆಯುವಲ್ಲಿ ತೊಂದರೆಗಳಾದರೆ ನೇರವಾಗಿ ನನ್ನನ್ನು ಸಂಪರ್ಕಿಸಲು ಪ್ರಯತ್ನಿಸಿ, ನಾನು ನಿಮಗೆ ಸಲಹೆಗಳನ್ನು ನೀಡ್ತೇನೆ. ಹಾಗೆ ಈ ಒಂದು ಭಾಗದ ಮೇಲೆ ಉತ್ತಮವಾದ ಒಂದು ನೋಟ್ಸನ್ನು ತಯಾರಿಸಿ ಆ ನೋಟ್ಸ್ನ ಮೂಲಕ ನಿಮ್ಮ ಓದು ನಿರಂತರವಾಗಿ ಇಟ್ಕೊಳ್ಳುವಂತೆ ಮಾಡಿಕೊಳ್ಳ್ರಿ ಅಂತಕ್ಕಂಥದ್ದು ಹೇಳ್ತಾ ಈ ದಿನ ತಮ್ಮೆಲ್ಲರಿಗೂ ಶುಭವಾಗಲಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ವಿಶೇಷವಾದ ಒಂದು ವಿಷಯ ವಸ್ತುವನ್ನು ತಗೊಂಡು ಬರ್ತೇನೆ. ಅದು ಪ್ರಾಣಿಗಳಲ್ಲಿ ಹಾರ್ಮೋನ್ಸ್ಗಳು ಅಂತಕ್ಕಂಥದ್ದು ಹೇಳ್ತಾ ಧನ್ಯವಾದಗಳು.